ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಹೀಗೆ ಒಂದು ರೌಂಡು ವಾಕ್ ಹೋಗಿ ಬಂದೆ. ಅಲ್ಲಿ ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ಒಂಥರ ಗ್ರೀನರಿ, ಆ ಹೂಗಳು, ಈ ಬೇಸಿಗೆನಲ್ಲಿ ಈ ಥರ ಹೂ ನೋಡೋದೇ ಒಂದು ಖುಷಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಿಮ್ಮನೆ ಹತ್ರನೂ ಅಥವಾ ನೀವೆಲ್ಲಾದರೂ ಚಿಕ್ಕವರಿದ್ದಾಗ ಈ ಹೂವನ್ನು ನೋಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಬರ್ತಾ ಮಲ್ಲೆ ಹೂವನ್ನು ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಈಗ ಸೀಸನಲ್ಲಿ ಸಿಗುವಂಥದ್ದು ಮಲ್ಲಿಗೆ ಮತ್ತು ಮಲ್ಲೆ ಹೂವು. ಈ ಸೀಸನ್ ವೈಸಲ್ಲಿ ಮುಡಿಲಿಲ್ಲ ಅಂತಂದರೆ ಅದಕ್ಕೆ ಹೂವು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಆ ಒಂದು ಫ್ರ್ಯಾಗ್ರೆನ್ಸ್ ಬರುತ್ತಲ್ಲ, ಏನು ಚೆನ್ನಾಗಿರುತ್ತೆ ಅಂದರೆ ಮನೇಲಿ ತಂದಿಟ್ಟರೆ ಸಾಕು, ರೂಮ್ ತುಂಬಾ ಅದರದ್ದೇ ಒಂದು ಸ್ಮೆಲ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಸೀಸನ್ ವೈಸಲ್ಲಿ ಸಿಗುವಂಥ ಫ್ರೂಟ್ಸ್ ಆಗ್ಬೋದು, ಫ್ಲವರ್ಸ್ ಆಗ್ಬೋದು, ತುಂಬ ಅಂದರೆ ತುಂಬ ಇಷ್ಟ. ಅದೇ ರೀತಿಯಾಗಿ ಬಂದ ತಕ್ಷಣನೇ ವಾಕಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ನನ್ನ ಮನೆಯಲ್ಲಿ ಫಸ್ಟು ದೇವ್ರದ್ದು ಏನಾದರೂ ಒಂದು ಹಾಕ್ಬಿಡ್ತೀನಿ. ನಾನು ಕನಕದಾರ ಸ್ತೋತ್ರ ಹಾಕಿದ್ದೆ, ಅದರಲ್ಲೂ ಹೋಮ್ ಥಿಯೇಟ್ರಲ್ಲಿ ಕೇಳೋಕ್ಕಂತೂ ಒಂಥರ ಖುಷಿ ಇರುತ್ತೆ. ಸೊ ಮನೇಲಿರೋರೆಲ್ಲ ಬೇಗ ಎದ್ಬಿಡ್ತಾರೆ. ನಾವು ಈ ರೀತಿಯಾಗಿ ಹಾಕಿ ಬಿಟ್ಬಿಟ್ರೆ ಮನೇಲಿರೋರೆಲ್ಲ ಬೇಗ ಹೇಳ್ತಾರೆ. ಹಾಗೆ ಅದನ್ನು ಹಾಕಿ ಬಿಟ್ಟು ಫಸ್ಟು ಸ್ಟಾರ್ಟಿಂಗ್ ಏನು ಅಂತ ಹೇಳಿದ್ರೆ ಬಿಸಿ ನೀರು ಕುಡಿತೀವಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ವಾಕಿಂಗ್ ಹೋಗಿ ಬಂದು ಬಿಸಿ ನೀರು ಸ್ನೇಹಿತರೆ. ಸ್ವಲ್ಪ ಅದಕ್ಕೆ ನಾನು ಏನೂ ಹಾಕೋದಿಲ್ಲ, ತುಪ್ಪ, ಜೇನುತುಪ್ಪ ಆ ಥರ ಏನೂ ಹಾಕೋದಿಲ್ಲ, ಬರೀ ಬಿಸಿ ನೀರನ್ನೇ ಕಾಯಿಸ್ಕೊಂಡು ಕುಡಿಯೋದು. ಅಥವಾ ಏನಾದರೂ ಡೈಜೆಷನ್ ಪ್ರಾಬ್ಲಮ್ಮು, ಹೊಟ್ಟೆ ನೋವು ಬರ್ತಾ ಇದೆ ಅಂತ ಅಂದಾಗ ಮಾತ್ರ ನಾನು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕುಡಿಯೋದು. ಇಲ್ಲ ಅಂತಂದರೆ ಬರೀ ಬಿಸಿ ನೀರನ್ನೇ ಬಿಸಿ ಮಾಡಿಕೊಂಡು, ತೀರಾ ಕುದಿಸೋ ತನಕನೂ ಇಲ್ಲ, ತಡೆಯುತ್ತೆ ಬಿಸಿ ಅನ್ನೋವಷ್ಟು ಬಿಸಿ ನೀರನ್ನು ಕುಡಿಯೋದು. ನನಗೆ ಮತ್ತು ಮನೆಯವರು ಇಬ್ಬರಿಗೂ ಕೂಡ ಬಿಸಿ ನೀರನ್ನು ಮಾಡಿದ್ದೆ. ಮಕ್ಕಳಿನ್ನೂ ಎದ್ದಿರಲಿಲ್ಲ, ಮಗಳು ಅಲ್ಲೇ ರೆಡಿ ಆಗ್ತಾಯಿದ್ರು ಕಾಲೇಜಿಗೆ. ಸೊ ಇದರಿಂದನೇ ಕಾಫಿ ಬೇಕೇ ಬೇಕು. ಒಂದು 10 ನಿಮಿಷ ಆಗುತ್ತೆ. ಅಷ್ಟರೊಳಗಡೆ ಬಿಸಿ ನೀರೆಲ್ಲ ಕುಡ್ದಾದ್ಮೇಲೆ ಕಾಫಿಗೆ ಜೊತೆಯಲ್ಲೇ ಹಾಲು ಕಾಯೋದಕ್ಕೆ ಇಟ್ಟಿದೆ. ಸೊ ಸೂಪರಾಗಿ ಬಿಸಿ ಬಿಸಿಯಾಗಿರೋ ಅಂಥ ಇನ್ಸ್ಟೆಂಟ್ ಕಾಫಿ ಕೂಡ ರೆಡಿ ಆಯಿತು ಸ್ನೇಹಿತರೆ. ಅದನ್ನು ಕುಡಿದು ಜೊತೆಯಲ್ಲಿನೇ ತಿಂಡಿಗೂ ಕೂಡ ಇಟ್ಟಿದೆ. ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ಇನ್ಸ್ಟೆಂಟ್ ಕಾಫಿ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಈ ಕಾಫಿ ಬಿಟ್ಟರೆ ಬೇರೆದು ಕುಡಿಯೋದೇ ಇಲ್ಲ. ಸೊ ಇದನ್ನು ಕುಡಿಯೋದ್ರಿಂದನೂ ಕೂಡ ತುಂಬ ಹೀಟ್ ಅಂತ ಹೇಳ್ತಾರೆ. ಆದಷ್ಟು ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತಲ್ವ. ಫಿಲ್ಟರ್ ಕಾಫಿನೂ ಮಾಡ್ತಾ ಇರ್ತೀನಿ. ಇನ್ಸ್ಟೆಂಟ್ ಕಾಫಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲಿ ಬೆಳಗ್ಗೆ ಟೈಮ್ನಲ್ಲಿ ಕಾಫಿ ಅಂತೂ ಬೇಕೇ ಬೇಕು ಸ್ನೇಹಿತರೆ, ಇಲ್ಲಾಂದರೆ ಕೆಲಸ ಮುಂದಕ್ಕೇ ಹೋಗೋದಿಲ್ಲ. ಸೊ ಇದ್ರ ಜೊತೆನೇ ನಾನು ಇದನ್ನು ಕಾಫಿ ಮಾಡಿಕೊಂಡೇ ತರಕಾರಿ ಎಲ್ಲ ಹಚ್ಕೊಂಡು ಬಿಸಿಬೇಳೆ ಬಾತ್ಗೆ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಕಡಿಮೆ ಅಂದರೂ ಕೂಡ ವಾರಕ್ಕೆ ಒಂದಿನಾದರೂ ಬಿಸಿಬೇಳೆ ಬಾತ್ ಮಾಡಲೇಬೇಕು. ಎಲ್ರಿಗೂ ಅಷ್ಟು ಇಷ್ಟ ಬಿಸಿಬೇಳೆ ಬಾತ್ ಅಂತ ಹೇಳಿದ್ರೆ. ಸೊ ಕಾಫಿ ಕೊಡ್ತಾ ಇದ್ದೀನಿ ಮನೆಯವ್ರಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ. ಈ ಕಾಫಿನ ಈ ಥರ ಮಾಡ್ತೀವಲ್ವ 2 ಲೋಟದಲ್ಲಿ. ಸೊ ಆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ಬಬಲ್ಸ್ ಎಲ್ಲ ಬರುತ್ತಲ್ಲ ಸ್ನೇಹಿತರೆ. ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಹಾಕ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಏನೋ ಒಂದು ಮೈಂಡು ರಿಲ್ಯಾಕ್ಸ್ ಅಂತ ಹೇಳ್ಬೋದು. ನನಗೆ ಎಕ್ಸ್ಪೆಷಲಿ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಬೆಳಗ್ಗೆ ಟೈಮ್ನಲ್ಲಿ ಕಾಫಿ ಅಂತೂ ಬೇಕೇ ಬೇಕು. ಈ ರೀತಿಯಾಗಿ ಅದು ನೆನೆಸ್ಕೊಂಡಾಗೆಲ್ಲ ಬೇಕು ಅಂತಾರಲ್ಲ, ಆ ರೀತಿ ಸ್ನೇಹಿತರೆ. ಇಲ್ಲಿ ಬಿಸಿಬೇಳೆ ಬಾತ್ ಆಲ್ರೆಡಿ ವೀಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂತ ಏನಾದರೂ ಕಮೆಂಟ್ ಮಾಡಿದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸುಮಾರು ಟೈಪಲ್ಲಿ ನಾನು ಬಿಸಿಬೇಳೆ ಬಾತನ್ನು ಮಾಡ್ತೀನಿ ಸ್ನೇಹಿತರೆ. ಇವತ್ತು ಏನೂ ಇಲ್ಲ, ಜಸ್ಟು ತರಕಾರಿಗಳನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಕೆಲವೊಂದು ಟೈಮ್ನಲ್ಲಿ ಪಾಲಕ್ಕೆಲ್ಲ ಹಾಕಿ ಮಾಡ್ತಾಯಿರ್ತೀನಿ. ಇವಾಗ ಬರೀ ತರಕಾರಿಗಳನ್ನೆಲ್ಲ ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕಿಬಿಟ್ಟು ಮಾಡ್ತಾಯಿರ್ತೀನಿ. ಮುಂಚೆನೇ ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೆಲಸ ಸುಲಭ ಅಂತ ಹೇಳ್ಬೋದು. ಬೇಗ ಆಗೋಗ್ಬಿಡುತ್ತೆ. ಅರ್ಜೆಂಟಲ್ಲಿ ಮಾಡ್ತೀವಿ ಅಂತ ಅಂದರೂ ಕೂಡ ಬೇಗ ಆಗಿಬಿಡುತ್ತೆ. ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಅಷ್ಟೇ ಹಾಕಿದ್ದೆ. ಸುಮಾರು ಒಂದು 10 ಎಲೆ ಅಂತೀವಲ್ವ, ಅಷ್ಟಿತ್ತು ಅಷ್ಟೇ. ನಾನು ಇದೆಲ್ಲ ಹಚ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ನಾನು ಬೇಳೆ ಮತ್ತು ಅಕ್ಕಿಯನ್ನು ನೆನೆಯೋದಕ್ಕೆ ಇಟ್ಟಿದ್ದೆ. ಇದ್ರ ಜೊತೆನೇ ನಾನಿಲ್ಲಿ ಬಿಸಿಬೇಳೆ ಬಾತ್ ಪುಡಿ ರೆಡಿ ಇರುತ್ತಲ್ವ, ಅದನ್ನು ಇದ್ರ ಜೊತೆ ಹಾಕ್ಬಿಟ್ಟು ಜಸ್ಟ್ ಇದು ಕುದಿ ಬರೋ ತನಕ ಬಿಟ್ಟು ವಿಷಲ್ ಒಡಿಸಿದ್ರೆ ಬಿಸಿಬೇಳೆ ಬಾತ್ ರೆಡಿ ಆಗಿಬಿಡುತ್ತೆ. ನಾನು ಫಸ್ಟೇ ಒಗ್ಗರಣೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ಸ್ನೇಹಿತರೆ. ಇದು ಕುದಿಯೋ ತನಕ ವೆಯ್ಟ್ ಮಾಡಬೇಕು ಅಷ್ಟೇ. ನಾನಿಲ್ಲಿ ಬಿಸಿ ನೀರನ್ನು ಕೂಡ ಇಟ್ಕೊಂಡಿದ್ದೆ, ಬೇಗ ಆಗಿಬಿಡುತ್ತೆ ಅಂತ ಹೇಳಿ. ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಆಗೋಗ್ಬಿಡುತ್ತೆ. ರೈಸ್ ಬಾತ್ ಆಗ್ಬೋದು, ಈ ಥರ ಬಾತ್ಗಳಾಗ್ಬೋದು, ಬಿಸಿ ನೀರು ಹಾಕೋದ್ರಿಂದ ಬೇಗ ಆಗಿಬಿಡುತ್ತೆ.
ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ಇದು ಹುಣಸೆ ಹಣ್ಣು ಮತ್ತು ಬೆಲ್ಲನ ಕುದಿಸಿ ಇಟ್ಕೊಂಡಿರ್ತೀನಿ ಪುಳಿಯೋಗರೆಗೆ ಅಂತ. ನಾನು ಸಪ್ರೇಟಾಗಿ ಏನು ಇಲ್ಲಿ ನಾನು ಹುಳಿ ಹಾಕೋದಾಗಲಿ ಬೆಲ್ಲ ಹಾಕೋದಾಗಲಿ ಮಾಡಲ್ಲ. ಸೊ ಬಿಸಿಬೇಳೆ ಬಾತ್ಗೂ ಕೂಡ ನಾನು ಇದನ್ನೇ ಉಪಯೋಗಿಸೋದು. ಪುಳಿಯೋಗರೆಗೆ ಹಾಕ್ತೀನಲ್ವ, ಸೊ ಇದನ್ನೇ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಒಂದು ಕುದಿ ಬರೋ ತನಕ ಬಿಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಇದು ರೆಡಿ ಆಗಿಬಿಡುತ್ತೆ ಬಿಸಿಬೇಳೆ ಬಾತು. ಇದ್ರ ಜೊತೆ ಒಂದು ಸ್ವೀಟ್ ರೆಸಿಪಿ. ನಾನಿಲ್ಲೊಂದು ಸುಮಾರು ಒಂದು ಬೌಲ್ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬೌಲಷ್ಟು ಫೈನ್ ಚಾಪ್ ಮಾಡ್ಕೊಂಡಿರೋ ಅಂಥ ಪೈನಾಪಲ್ಲು, ಅದಕ್ಕೊಂದು 3ರಿಂದ 4 ಸ್ಪೂನಷ್ಟು ಸಕ್ಕರೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅದು ಬೆಂದಿದೆ ಅಂತ ಅಂದರೆ ಸಾಕು ಸ್ನೇಹಿತರೆ. ನಮಗೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು. ಪೈನಾಪಲ್ ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ತಿಂತಾ ಇರಬೇಕಾದ್ರೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಸೊ ಒಂದು ರೌಂಡ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಅದು ಬೇಯೋದಕ್ಕೆ ಬಿಟ್ಬಿಡೋಣ ಸ್ನೇಹಿತರೆ. ಹಿಂಗೆ ಕುದಿ ಬಂದ ತಕ್ಷಣ ಅದು ನಾವು ಫೈನ್ ಚಾಪ್ ಮಾಡಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಅದು. ನೋಡಿ ಆಲ್ಮೋಸ್ಟ್ ನಮಗೆ ಟ್ರಾನ್ಸ್ಪರೆಂಟ್ ಥರ ಅನ್ನಿಸ್ತಾ ಇದೆ ನೋಡಿ. ಈಗ ಆಲ್ಮೋಸ್ಟ್ ಎಲ್ಲ ಬೆಂದ್ಬಿಟ್ಟಿದೆ ಇದು ಚೆನ್ನಾಗಿ. ಇಷ್ಟ ಆದರೆ ಸಾಕಾಗತ್ತೆ. ಈ ಟೈಮ್ನಲ್ಲಿ ನಾನು ಮಿಕ್ಕಿರೋ ಅಂಥ ಸಕ್ಕರೆನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು 1.5 ಬೌಲಷ್ಟು ರವೆ ತೊಗೊಂಡ್ರೆ 1.5 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿನ ತೊಗೊಂಡಿದ್ದೀನಿ. ಇಲ್ಲಿ ನೀರನ್ನು ಕೂಡ ಅಷ್ಟೇ ಸ್ನೇಹಿತರೆ, ನೀರನ್ನು ಕೂಡ ಮೆಷರ್ ಮಾಡಿನೇ ಹಾಕಬೇಕು, ಆವಾಗ ಪಕ್ಕಾ ಬರುತ್ತೆ. ನಾನು ಅದೇ ಬೌಲು ಮೆಷರ್ಮೆಂಟಲ್ಲಿ ಸುಮಾರು 5 ಕಪ್ಪಷ್ಟು ನಾನಿಲ್ಲಿ ನೋಡಿ ಈ ಬೌಲ್ ಮೆಷರ್ಮೆಂಟನ್ನೇ ತೊಗೊಂಡಿರೋದು. 5 ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದು ಪಾಕ ಬರಬೇಕು ಆ ಥರ ಏನೂ ಇಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಇವಾಗ 1.5 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, 1.5 ಬೌಲು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಬೌಲು ಮೆಷರ್ಮೆಂಟಲ್ಲಿ 5 ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಪಕ್ಕಾ ಮೆಷರ್ಮೆಂಟು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಹಾಕಬೇಕಾಗತ್ತೆ ಸ್ನೇಹಿತರೆ. ನಾನಿಲ್ಲಿ 1.5 ಬೌಲು ಚಿರೋಟಿ ರವೆ ತಗೊಂಡಿರೋದ್ರಿಂದ ಸುಮಾರು 1 ಬೌಲಷ್ಟು ತುಪ್ಪ ಹಾಕಬೇಕಾಗುತ್ತೆ. ಒಂದು ಕಾಲು ಅಥವಾ ಅರ್ಧ ಬೌಲ್ ಹಾಕಿದ್ರೂ ನಡೆಯುತ್ತೆ. ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ ಪೂರ್ತಿಯಾಗಿ ತುಪ್ಪ ಹಾಕಬೇಕು ಅಂತಲೂ ಅಂದ್ಕೊಂಡೆ, ಬಟ್ ಪೂರ್ತಿಯಾಗಿ ತುಪ್ಪ ಹಾಕಿ ಮಾಡಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ. ನಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಬೇಕು ಅಂದರೆ ಇದು ಎರಡರದ್ದು ಕೂಡ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ, ತುಪ್ಪ ಮತ್ತು ಎಣ್ಣೆಯನ್ನು. ಇಲ್ಲಿ ಸುಮಾರು ಒಂದು 15 ಗೋಡಂಬಿ, ಒಂದು 15ರಿಂದ 20 ದ್ರಾಕ್ಷಿನ ತುಪ್ಪ ಜೊತೆನೇ ಎಣ್ಣೆ ಜೊತೆನೇ ಫ್ರೈ ಮಾಡ್ಕೋತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ದಪ್ಪ ಹಾಕ್ತಾ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ಇದು ರೆಡಿ ಆಗಿದೆ ಅಂತ. ನಾವು ಇದನ್ನು ಸಪ್ರೇಟ್ ಮಾಡೋದೇನು ಬೇಡ ಸ್ನೇಹಿತರೆ. ಇದಕ್ಕೊಂದು 4ರಿಂದ 5 ಲವಂಗ ಹಾಕಿದ್ದೀನಿ. ಲವಂಗ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ನಿಮ್ಗೆ ಹೇಳ್ದಾಗೆ 1.5 ಬೌಲಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ನಾವು ಈ ಚಿರೋಟಿ ರವೆನ ತುಪ್ಪ ಮತ್ತು ಎಣ್ಣೆದು ಏನಿಲ್ಲಿ ಮಿಶ್ರಣ ಇದೆ ಅಲ್ವಾ, ಇದರಲ್ಲಿನೇ ಫ್ರೈ ಮಾಡಬೇಕು. ಎಲ್ಲಿ ತನಕ ಫ್ರೈ ಮಾಡಬೇಕು ಅಂದರೆ ನಮ್ಗೆ ಅದು ಸೈಡಲ್ಲಿ ತುಪ್ಪ ಬಿಡ್ತಾ ಬರುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂದು ಒಳ್ಳೆ ಅರೋಮಾ ಬರ್ತಾ ಇರುತ್ತೆ. ಅಲ್ಲಿ ತನಕ ನಾವು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ಫ್ರೈ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಇದೆ ಅಂದರೆ ಚಿರೋಟಿ ರವೆ ಇರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ಸ್ನೇಹಿತರೆ. ನೋಡಿ ಈಗ ಆಲ್ಮೋಸ್ಟು ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಚಿರೋಟಿ ರವೆ ಆಗಿರೋದ್ರಿಂದ ಅದು ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಆಲ್ಮೋಸ್ಟ್ ಪೂರ್ತಿಯಾಗಿ ಆಗಿದೆ. ನಾವಿಲ್ಲಿ ಪೈನಾಪಲ್ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಹಿಂಗೆ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು. ಚಿರೋಟಿ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಪೂರ್ತಿಯಾಗಿ ಅಷ್ಟು ನೀರನ್ನು ಹಾಕ್ಕೊಂಬಿಡ್ಬೇಕು ಸ್ನೇಹಿತರೆ. ಹಿಂಗೆ ಮಿಕ್ಸ್ ಮಾಡ್ತಾ 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 ಪೂರ್ತಿಯಾಗಿ ಹಾಕ್ಕೊಂಬಿಡ್ಬೇಕು. ನಿಮಗೆ ಫಸ್ಟ್ಗೆ ತುಂಬ ತೆಳು ಅಂತ ಅನಿಸುತ್ತೆ, ಏನೂ ಇಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಏನಿದು ಕೇಸರಿ ಬಾತ್ ಅಂತೀರಾ, ಕಲರ್ ಇಲ್ಲ ಅಂತ ಅಂದ್ಕೊಳ್ಬೋದು ಅಲ್ವಾ ನೀವು ಇದಕ್ಕೆ ಕೇಸರಿ ಕಲರನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಏಲಕ್ಕಿಯನ್ನು, ಒಂದು 3 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪೈನಾಪಲ್ ಅಂದರೆ ಯೆಲ್ಲೋ ಕಲರ್ ಇರುತ್ತೆ, ಸೊ ನಾನಿಲ್ಲಿ ಯೆಲ್ಲೋ ಕಲರ್ ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಫುಡ್ ಕಲರನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರಾಗಿ ಬರ್ತಾ ಇದೆ ಅಂತ, ಪೈನಾಪಲ್ ಥರನೇ ಬರ್ತಾ ಇದೆ. ಸೊ ಫ್ಲೇವರು ಅದೇ ಇದೆ, ಕಲರು ಅದೇ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ.
ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ. ಲಾಸ್ಟು ತನಕ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆನೂ ಆ ಒಂದು ಕಲ್ಲರು ಹಿಡಿಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೈಡಲ್ಲಿ ನೋಡಿ ತುಪ್ಪ ಬಿಡ್ತಾ ಹೋಗ್ತಾ ಇದೆ, ಅಲ್ಲಿ ತನಕನೂ ಕೂಡ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಲಾಸ್ಟಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡೋಣ. ನೋಡಿ ಈ ಥರ ಹಿಂಗೆ ತಳ ಬಿಡಬೇಕು. ಆವಾಗ ತುಂಬ ಚೆನ್ನಾಗಿ ಕೇಸರಿಬಾತು ಬಂದಿದೆ ಅಂತ 100% ಪರ್ಫೆಕ್ಟಾಗಿ ಬಂದಿದೆ. ಈ ಒಂದು ಮೆಜರ್ಮೆಂಟನ್ನು ಕರೆಕ್ಟಾಗಿ ನೀವು ಹಾಕ್ಕೊಂಡ್ಬಿಟ್ರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ತುಂಬ ರುಚಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಪೈನಾಪಲ್ ಕೇಸರಿಬಾತ್ ರೆಡಿ ಆಯಿತು. ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ನೋಡಿ ಆ ಒಂದು ಬಿಸಿಗೆ ಸೈಡಲ್ಲೆಲ್ಲ ತುಪ್ಪ ಬಿಟ್ಟಿದೆ ನೋಡಿ. ಇವಾಗ ಇನ್ನೊಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ನಾವು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಮನೆಯಲ್ಲೇ ಮಾಡಿರೋವಂಥ ಹೋಟೆಲ್ ಸ್ಟೈಲ್ ಪೈನಾಪಲ್ ಕೇಸರಿಬಾತ ರೆಡಿಯಾಗಿದೆ ಸ್ನೇಹಿತರೆ. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದೇ ರೀತಿಯಾಗಿರೋವಂಥ ಬೇರೆ ವೀಡಿಯೋಸ್ ಬೇಕು, ಸ್ವೀಟ್ ವೀಡಿಯೋಸ್ ಬೇಕು ಅಂತ ಅನ್ನೋ ಹಾಗಿದ್ರೆ ನನಗೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬ ರುಚಿಯಾಗಿತ್ತು, ತುಂಬಾ ಚೆನ್ನಾಗೂ ಕೂಡ ಆಯಿತು. ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಮಿಸ್ ಮಾಡದೆ ಟ್ರೈ ಮಾಡ್ತೀರಾ, ಅದೇ ರೀತಿಯಾಗಿ ವಿಡಿಯೋನೂ ಕೂಡ ಸೇವ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.